ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾ ನಿರ್ಣಯ ಪ್ರಸ್ತಾವದ ಮೇಲಿನ ಚರ್ಚೆಗೆ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉತ್ತರ. ಸರ್ಕಾರ ಮುಖ್ಯಮಂತ್ರಿಗಳು ಪುಟ್ಟಣ ಏನಾರು ಒಂದು ನಿಮಿಷ ವಿಸಿ ಮಾಡ್ತಾರೆ. ರಿಸಲ್ಟ್ ನಿಮಗೆ ಮಾರ್ಗಸೂಚಿ ಒಂದು ನಿಮಿಷ ಅವ್ರು ಮುಗಿಲಿ. ಇಡೀ ದೇಶದಲ್ಲಿ ಮಾರ್ಗಸೂಚಿಗಳು ಮುಖ್ಯಮಂತ್ರಿಗಳಿಗೆ ಬಹಳ ಇದಾವೆ. ಸಭಾಪತಿಗಳೇ, ಇಡೀ ದೇಶದಲ್ಲಿ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ಮಾರ್ಗಸೂಚಿಗಳು ಮುಖ್ಯಮಂತ್ರಿಗಳಿಗೆ ಬಹಳ ಇದಾವೆ. ಇಡೀ ದೇಶದಲ್ಲಿ ವಿಧಾನಸಭೆ ಚುನಾವಣೆ ಆಯ್ತಲ್ಲ, ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಒಂದಾದ್ಮೇಲೆ ಮೊದಲನೇ ಚುನಾವಣೆ ಇದು ಪುಟ್ಟಣ್ಣವ್ರದ್ದು. ಆ ಪುಟ್ಟಣ್ಣವರ ರಿಸಲ್ಟ್ ಇದೆಯಲ್ಲ, ಈ ಚುನಾವಣೆ ರಿಸಲ್ಟ್ ಇದೆಯಲ್ಲ, ಅದೇ ಮುಂದಿನ ಚುನಾವಣೆಗೆ ಮಾರ್ಗಸೂಚಿ ಅಂತ ಹೇಳಿದ್ರು. ಈಗ ಅವ್ರು ಗೆದ್ದಿದ್ದಾರೆ, ಇದೇ ಮಾರ್ಗಸೂಚಿ ಸೀಮಿತ ಈ ಫಲಿತಾಂಶ ಇನ್ನು ಈ ಕಡೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸಭಾಪತಿಗಳೇ, ಇಡೀ ದೇಶದಲ್ಲಿ ಮೊನ್ನೆ ಚುನಾವಣೆ ಆಯ್ತಲ್ಲ ಸಭಾಪತಿಗಳೇ, ಲಾಗ ಹಿಂಗ್ ಹೊಡೆದ್ರು ಲಾಗ, ಹಿಂಗ್ ಹೊಡೆದ್ರು ಲಾಗ, ಮುಂದಿನ ಚುನಾವಣೆಯಲ್ಲಿ ನೋಡಿ, ನೀವು ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಚೆನ್ನಾಗಿ ನನ್ನ ಸುಪ್ರೀಂ ಕೋರ್ಟ್ ಬಹಳ ಚೆನ್ನಾಗಿ ನನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳಿದಾರೆ? ಅಭಿನಯದಲ್ಲಿ ಇಲ್ಲ ಸರ್, ಬಿಜೆಪಿ ಅವರಿಗೆ ಅಲ್ಲ, ನಾವು ಏನೋ ಇರ್ಬೋದು ಸರ್, ಅಭಿನಯದಲ್ಲಿ ನಿಮ್ಮಷ್ಟಲ್ಲ. ನೀವು ಆ ರೀತಿ ಅಭಿನಯ ಇದೆಯಲ್ಲ ಸರ್, ಮತ್ತೊಬ್ಬ ಕಲಾವಿದರಿಗೆ ಸಾಧ್ಯ ಇಲ್ಲ. ಅದು ಯಾಕೆ ಸರ್? ನಮಗೂ ಸ್ವಲ್ಪ ಕಲಿಸಿಕೊಡಿ. ಪೂಜಾರಿ ಸಭಾಪತಿಗಳೇ, ಮುಖ್ಯಮಂತ್ರಿಗಳೇ, ಪೂಜಾರರು ಮುಖ್ಯಮಂತ್ರಿಗಳೇ ಬಹಳ ಚೆನ್ನಾಗಿ ಲಾಗ ಹೊಡೆಯೋದು ಕಲ್ತ್ಬಿಟ್ಟವ್ರೆ ಈಗ. ಇಲ್ಲ, ನಾನು ಪ್ರಯತ್ನ ಮಾಡಿದೆ, ಆದ್ರೆ ಅವರಷ್ಟು ಆಗಿಲ್ಲ ಸರ್. ನಂಗೆ ಸ್ವಲ್ಪ ಪ್ರಯತ್ನ ಮಾಡಿದೆ ನಾನು. ಇಲ್ಲ, ಪ್ರಯತ್ನ ಅಲ್ಲ, ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬಿಟ್ಟಿದ್ದೀರಿ. ಇಲ್ಲ ಸರ್, ನಾನು ಪ್ರಯತ್ನ ಮಾಡಿದ್ದೆ ಹೌದು ಇವ್ರನ್ನ ನೋಡಿ, ಆದ್ರೆ ಅವರಷ್ಟು ಕಲೆ ನಂಗೆ ಎರಗದ ಆಗಿಲ್ಲ ಸರ್. ನಾನು ಅದಕ್ಕೆ ಹೇಳಿದೆ ಸ್ವಲ್ಪ ನಮಗೂ ಕಲಿಸಿಕೊಡಿ ಅಂತ. ಮುಖ್ಯಮಂತ್ರಿಗಳೇ, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ಇದಕ್ಕಿಂತ ಮಾರ್ಗಸೂಚಿ ಬೇಕಾ? ಕರ್ನಾಟಕ ಬಗ್ಗೆ ಮಾತಾಡ್ರಿ, ಮಧ್ಯಪ್ರದೇಶ, ರಾಜಸ್ಥಾನ ಆಮೇಲೆ ಮಾತಾಡ. ಇದಕ್ಕಿಂತ ಕರ್ನಾಟಕ ಬೇಕಾ? ಮೊನ್ನೆ ನಡೆದಂತ ಚುನಾವಣೆ ಅದ್ರ ಬಗ್ಗೆ ಮಾತಾಡಿ. ಅಲ್ಲ, ಇದ್ರ ಬಗ್ಗೆ ಮಾತಾಡಿ. ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100 400 ಪಾರು. ಕುಮಾರಸ್ವಾಮಿ ಅವರು ಮಧ್ಯಪ್ರದೇಶದ ಬಗ್ಗೆ ಮಾತಾಡಿರ್ಲಿಲ್ಲ, ರಾಜಸ್ಥಾನ್ ಬಗ್ಗೆ ಮಾತಾಡಿರ್ಲಿಲ್ಲ. ಅವ್ರು ಮಾತಾಡಿದ್ದು ಪುಟ್ಟಣ್ಣವರ ಚುನಾವಣೆ ಬಗ್ಗೆ. ಅದರಿಂದ ಈ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಕರ್ನಾಟಕದಲ್ಲಿ ಇದೇ ಮಾರ್ಗಸೂಚಿ, ಇದೇ ಒಂದು ಲಾಸ್ಟ್ ಫಲಿತಾಂಶನೇ ಮಾರ್ಗಸೂಚಿ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಎಷ್ಟೇ ಹೇಳ್ಕೊಂಡ್ರು ಕೂಡ ನಾವು 20ಕ್ಕೆ 20 ಗೆದ್ದೆ, 20 ಗೆಲ್ತೀವಿ, ಕನಿಷ್ಠ 20 ಇಲ್ಲ 22 ಸೋಲ್ತೀರಿ. ಬಾಯ್ ತಪ್ಪಿ ಮಾತಾಡಬೇಡ, 22 ಸೋಲ್ತೀರಿ. ಸರಿ ಬಿಡಪ್ಪ, ಅವಾಗ ನೋಡಕ್ ಸಭಾಪತಿಗಳೇ, ಒಬ್ರು ನಾವು ಯಾವಾಗ್ಲೂ ಐ ಆಮ್ ವೆರಿ ಫಾಂಡ್ ಆಫ್ ಪ್ಲೇಯಿಂಗ್ ರಿಮಿ. ನೀನು ಈ ಕಡೆ ಬಂದ್ಬಿಡಪ್ಪ, ಯಾಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರೆ ಮುಂದಿನ ಚುನಾವಣೆ ಜಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಮುಂದಿನ ಚುನಾವಣೆ ಮಾರ್ಗಸೂಚಿ ಅಂತ ತಿಳ್ಕೊಂಡು ಸೂಚನೆ ಅಂತ. ಅದು ಅಲ್ಲ. ಯಾಕೆ ಹೇಳ್ತೀನಿ ಒಂದು ನಿಮಿಷ ಕೇಳಿ ಸರ್. ನೋಡಿ, ನಮ್ಮ ರಾಜ್ಯದ ಇತಿಹಾಸದೊಳಗ ಕೆಲವೊಂದು ಮತಕ್ಕೆ ಕ್ಷೇತ್ರಗಳದಾವ್. ಸಂಪೂರ್ಣವಾಗಿ ಪಾರ್ಟಿ ಬೇಸ್ಡ್ ಆಗುದಿಲ್ಲ, ವ್ಯಕ್ತಿನೂ ಇರ್ತದ. ಅರ್ಥ ಮಾಡ್ಕೋಬೇಕು. ಇದ ಮುನ್ಸೂಚಿ ಅಂತ ಹೇಳೋದು ಸಂಪೂರ್ಣ ತಪ್ಪು. ನೀವಾದಕ್ಕೆ ಉದಾಹರಣೆ. ಕೆಲವು ಸಲ ಸಂಪೂರ್ಣ ಪಾರ್ಟಿ ಬೇಸ್ ಅಂದ್ರ ಅವ್ರ ಹೋಗ್ತದ. ರಾಜ್ಯದ ಇತಿಹಾಸದೊಳಗ ಶಿಕ್ಷಕರ ಮತಕ್ಷೇತ್ರ ಅದಕ್ಕೆ ಸಂಪೂರ್ಣ ಸಭಾಪತಿಗಳು ರವಿಕುಮಾರ್ ಹೇಳಿದ್ಮಾಗ ಮುಂದಿನ MP ಚುನಾವಣೆ 28ಕ್ಕೆ 22 ಬಂದೇ ಬರ್ತೀವಿ. ನೀವೇನ್ ಬೇಕಾದ್ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.